ನಮಸ್ಕಾರ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೋನಕುಂಟ್ಲುವಿನಲ್ಲಿ ನೆಲೆಸಿರುವ ಶ್ರೀ ಕೋನಕುಂಟ್ಲುರಾಯ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿ ಹುಣ್ಣಿಮೆಗೂ ಗಿರಿ ಪ್ರದಕ್ಷಿಣೆ ಹಾಗೂ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಮ್ಮಿಕೊಂಡು ಬರುತ್ತಿದ್ದು, ಡಿಸೆಂಬರ್ 4ರ ಹುಣ್ಣಿಮೆಯಂದು ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ಭಕ್ತಾದಿಗಳು 3 ನಾಮ ಹಣೆ ಮೇಲೆ ಹಚ್ಚಿಕೊಂಡು ಗಿರಿ ಪ್ರದಕ್ಷಿಣೆಗೆ ತೆರಳುವ ರೂಢಿಯಾಗಿದೆ. ದೇವಾಲಯ ಪ್ರಾಂಗಣದಲ್ಲಿ ತಳಿರು ತೋರಣಗಳಿಂದ ವಿವಿಧ ಪುಷ್ಪಗಳಿಂದ ಅಲಂಕರಿಸಿದ ಮಂಟಪದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮವು ದೇವಾಲಯದ ಪ್ರಧಾನ ಅರ್ಚಕರಾದ ವೇದ ಬ್ರಹ್ಮಶ್ರೀ ಅನಂತ ಶಯನಾಚಾರ್ಯರವರು ಶಾಸ್ತ್ರೋಕ್ತವಾಗಿ ನಡೆಸಿಕೊಟ್ಟರು. ಶ್ರೀ ಸತ್ಯನಾರಾಯಣ ಸ್ವಾಮಿಗೆ ಅಭಿಷೇಕ ಮಾಡಿಸುವವರು ತಮ್ಮ ಹೆಸರು ಗೋತ್ರವನ್ನು ದೇವಾಲಯದ ಸೇವಾರ್ಥಕರಾದ ಸೋನಾ ಕೃಷ್ಣಾರೆಡ್ಡಿ ಹತ್ತಿರ ನೋಂದಾಯಿಸಿದರು. ಗಿರಿ ಪ್ರದಕ್ಷಿಣೆಗೆ ಪ್ರತಿ ಹುಣ್ಣಿಮೆಗೂ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ನೆರೆಯ ತಾಲೂಕುಗಳಾದ ಚೇಳೂರು, ಶಿಡ್ಲಘಟ್ಟ, ಶ್ರೀನಿವಾಸಪುರದಿಂದ ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಗರ್ಭಗುಡಿಯಲ್ಲಿ ದೀಪಾರಾಧನೆ, ಅಖಂಡ ಜ್ಯೋತಿ ಸೇವೆಯನ್ನು ಬೆಂಗಳೂರು ನಿವಾಸಿಗಳಾದ ಶ್ರೀಮತಿ ಮಮತಾ ಮತ್ತು ವಿಜಯ್ ಕುಟುಂಬದವರಿಂದ ನೀಡಿದ್ದು, ಇನ್ನು ಪ್ರತಿನಿತ್ಯ ಸ್ವಾಮಿಯನ್ನು ಅಖಂಡ ಜ್ಯೋತಿಯ ನಡುವೆ ದರ್ಶನ ಮಾಡಬಹುದು. ಪ್ರಧಾನ ಅರ್ಚಕ ಅನಂತ ಶಯನಾಚಾರ್ಯವರ ದೂರದೃಷ್ಟಿಯಿಂದ ಈ ಸೇವೆ ಒದಗಿ ಬಂದಿದೆ ಎಂದು ಹೇಳಬಹುದು. ಸಹಸ್ರಾರು ಭಕ್ತಾದಿಗಳಿಗೆ ಚಂದ್ರಾಯನಹಳ್ಳಿ ಗ್ರಾಮದ ಶಿಕ್ಷಕ ಸಿ.ವಿ. ಮಲ್ಲಪ್ಪ, ಸರೋಜಮ್ಮ ಕುಟುಂಬದವರಿಂದ ಅನ್ನಪ್ರಸಾದವನ್ನು ಆಯೋಜಿಸಿದ್ದು, ಭಕ್ತಾದಿಗಳು ಭೋಜನವನ್ನು ಭುಜಿಸಿ ತಮ್ಮ ತಮ್ಮ ಸ್ಥಳಗಳಿಗೆ ನಿರ್ಗಮಿಸಿದರು. ఇప్పుడు సత్యనారాయణ స్వామి పూజ ప్రారంభమవుతుంది. పూజకి రావాల్సిన భక్త మహాశయులందరూ కూడా ఇక్కడికి రావాల్సిందిగా ప్రార్థన.